ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ 19 ಮತ್ತು 20 ಜನವರಿ 2026ರ ಪ್ರಚಲಿತ ಘಟನೆಯ ಚರ್ಚೆಯನ್ನ ಮಾಡೋಣ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿ. ಪ್ರಶ್ನೆ ಸಂಖ್ಯೆ 1. 25 ವರ್ಷಗಳ ನಂತರ ಪಂಚಾಯತ್ ಅಂದ್ರ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಣೆ ಏನ್ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆಯನ್ನ ಎಲ್ಲಿ ಜಾರಿಗೊಳಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದು 25 ವರ್ಷಗಳ ನಂತರ ಅನುಷ್ಠಾನಗೊಳಿಸಿದಂತ ಒಂದು ಕಾಯ್ದೆ ಆಗಿದೆ. ಈ ಒಂದು ಕಾಯ್ದೆಯನ್ನ ಜಾರ್ಖಂಡ್ ರಾಜ್ಯ ಏನ್ ಮಾಡ್ತದೆ, ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 2. ತೆಲಂಗಾಣವು 2026 ಜನವರಿ 28ರಿಂದ ಪ್ರಾರಂಭವಾಗುವ ದ್ವೈವಾರ್ಷಿಕ ಸಮ್ಮಕ್ಕ ಸಾಲರಮ್ಮ ಜಾತ್ರೆಗೆ ಸಜ್ಜಾಗುತ್ತಿದೆ. ಇದು ಯಾವ ಸ್ಥಳದಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆ ಇದೆ. ಇದು ತೆಲಂಗಾಣದ ಮೆಡಾರಂ ಎಂಬ ಸ್ಥಳದಲ್ಲಿ ನಡೆಯುವಂತ ಜಾತ್ರೆಯಾಗಿದ್ದು, ಈ ಒಂದು ಜಾತ್ರೆಯು ಏಷ್ಯಾದ ಅತಿ ದೊಡ್ಡ ಬುಡಕಟ್ಟು ಜನಾಂಗದ ಜಾತ್ರೆ ಆಗಿದೆ. ಯಾವುದು? ಸಮ್ಮಕ್ಕ ಸಾರಲಂ ಜಾತ್ರೆ ಎಲ್ಲಿ ನಡೀತದ? ತೆಲಂಗಾಣದ ಮೇಡಾರಾಂನಲ್ಲಿ ನಡೆಯುತ್ತದೆ. ವಿಶ್ವದ ಅತಿ ದೊಡ್ಡ ಹಸಿರು ಅಮೋನಿಯಾ ಯೋಜನೆಯನ್ನ ಎಲ್ಲಿ ಪ್ರಾರಂಭವಾಗಲಿದೆ? ಈ ಒಂದು ಯೋಜನೆಯನ್ನ ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭವನ್ನ ಮಾಡಲಾಗ್ತದೆ. 4. ಭಾರತದ ರಕ್ಷಣಾ ಖರೀದಿ ಮಂಡಳಿ ಎಷ್ಟು ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಗೆ ಅನುಮೋದನೆಯನ್ನ ನೀಡಿದೆ? ಓಕೆನಾ? ಇಲ್ಲಿ ಉತ್ತರ ಯಾವುದು? 114 ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನವನ್ನ ಖರೀದಿಗೆ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನ ನೀಡಿದೆ. 5. ಕೋಕ್ ಬೊರೋಕ್ ದಿನವನ್ನ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಈ ಒಂದು ದಿನವನ್ನ ಪ್ರತಿ ವರ್ಷ ಜನವರಿ 19ರಂದು ಆಚರಣೆಯನ್ನ ಮಾಡಲಾಗ್ತದೆ. 6. ಜಗತ್ತಿನಲ್ಲಿರುವಂತ ಅತಿ ವೇಗದ 5 ಪ್ರಮುಖ ಬುಲೆಟ್ ರೈಲಿನ ವೇಗವನ್ನ ಮತ್ತು ಅವುಗಳ ಹೆಸರನ್ನ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ದೇಶ ಇದೆ, ಹೆಸರು ಮತ್ತು ಇಲ್ಲಿ ಅದರ ವೇಗವನ್ನ ಕೊಡಲಾಗಿದೆ. ಜಗತ್ತಿನ ಅತಿ ವೇಗದ ಬುಲೆಟ್ ರೈಲು ಯಾವಂತಂದ್ರ ಅದು ಚೀನಾ ದೇಶದ್ದು. ಆ ಒಂದು ಬುಲೆಟ್ ರೈಲಿನ ಹೆಸರು ಸಾಂಘೈ ಮಾಗ್ಲಿವ್ ಅಂತೇಳಿ. ಇದು 1 ಗಂಟೆಗೆ 431 ಕಿಲೋಮೀಟರ್ ವೇಗವನ್ನ ಚಲಿಸುವಂತ ಬುಲೆಟ್ ರೈಲು ಆಗಿದೆ. 2ನೇ ಒಂದು ಸ್ಥಾನವನ್ನ ಪಡೆದುಕೊಂಡಿರುವಂತ ದೇಶ ಅದು ಜಪಾನ್ ದೇಶ. ಅದು ಆ ಒಂದು ರೈಲಿನ ಹೆಸರು ಸೈಕಾನೆನ್ಸ್. ಅಂದ್ರ ಇದು ಗಂಟೆಗೆ 320 ಕಿಲೋಮೀಟರ್ ಅನ್ನ ವೇಗವನ್ನ ಹೊಂದದ. 3rd ಪ್ಲೇಸ್ ಒಳಗ ಫ್ರಾನ್ಸ್ ಇದೆ, ಅದರ ಹೆಸರು TGV ಅಂತೇಳಿ. ಅದಕ್ಕೆ ನಾವು ಡುಪ್ಲೆಕ್ಸ್ ಅಂತ ಕರಿತೀವಿ. ಇದರ ವೇಗ ಗಂಟೆಗೆ 320 ಕಿಲೋಮೀಟರ್. 4ನೇ ಸ್ಥಾನ ಒಳಗ ಸ್ಪೇನ್ ದೇಶ ಇದೆ, ಅದರ ಒಂದು ಹೆಸರು AVE ಅಂತೇಳಿ. ಅಂದ್ರೆ ಕ್ಲಾಸ್ 103 ಅಂತ ಕರೀತಾರೆ. ಅದರ ವೇಗ 320 ಕಿಲೋಮೀಟರ್ ಇದೆ 1 ಗಂಟೆಗೆ. 5ನೇ ಸ್ಥಾನವನ್ನ ದಕ್ಷಿಣ ಕೊರಿಯಾದ KTX ಎಂಬ ರೈಲು ಹೊಂದಿದೆ. ಅದರ ವೇಗ 305 ಇದೆ. ಇದೆಲ್ಲ ಯಾಕೆ ಚರ್ಚೆ ಅಂತಂದ್ರೆ, ಭಾರತವು ಇನ್ನೇನು ಕೆಲವೇ ವರ್ಷಗಳಲ್ಲಿ ನಮ್ಮದೇ ಆದಂತಹ ಒಂದು ಬುಲೆಟ್ ರೈಲ್ನ ನಾವು ದೇಶಕ್ಕೆ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಒಂದು ಬುಲೆಟ್ ರೈಲಿನ ವೇಗ ಎಷ್ಟು, ಅದು ಯಾವಾಗ ಪ್ರಾರಂಭ ಆಗ್ತದ ಎಂಬುದನ್ನ ಮುಂದಿನ ಸ್ಲೈಡ್ ತಿಳ್ಕೊಂಡು ಇದು ನಮ್ಗೆ ಮಾಹಿತಿ ಲಭ್ಯ ಆಗ್ತದ. ನೀವೇ ಮಾಡ್ರಿ, ಅತಿ ವೇಗದ ಬುಲೆಟ್ ರೈಲು ಯಾವ್ದಂದ್ರ ಅದು ಚೀನಾ ದೇಶದ್ದು. ಗಂಟೆಗೆ 431 ಕಿಲೋಮೀಟರ್ ವೇಗವನ್ನ ಚಲಿಸುತ್ತದೆ. ಇಲ್ಲೈತ್ ನೋಡ್ರಿ, ಭಾರತದ ಪ್ರಥಮ ಬುಲೆಟ್ ಟ್ರೈನು ಅಂದ್ರೆ ರೈಲು ಇದು ಮಹಾರಾಷ್ಟ್ರದ ಮುಂಬೈ ಮತ್ತು ಗುಜರಾತ್ನ ಅಹಮದಾಬಾದ್ ನಡುವೆ ಸಂಚಾರವನ್ನ ಮಾಡ್ತದ. ಆ ಸಂಚಾರ ಮಾಡುವಂತ ಕಿಲೋಮೀಟರ್ ಎಷ್ಟಂತಂದ್ರ 508 ಕಿಲೋಮೀಟರ್ ಮಾರ್ಗದಲ್ಲಿ ಈ ಬುಲೆಟ್ ಟ್ರೈನು ಪರಿಚಯವನ್ನ ಮಾಡಲಾಗುತ್ತಿದೆ. ಈ ಒಂದು ಟ್ರೈನು 1 ಗಂಟೆಗೆ ಇದು ಕೂಡ 320 ಕಿಲೋಮೀಟರ್ ವೇಗವನ್ನ ಹೊಂದುವಂತ ಭಾರತದ ಬುಲೆಟ್ ಟ್ರೈನು ಆಗಿದೆ. ಈ ಒಂದು ಬುಲೆಟ್ ಟ್ರೈನ್ ಅನ್ನ ರಾಷ್ಟ್ರೀಯ ಹೈಸ್ಪೀಡ್ ರೈಲು ನಿಗಮ ನಿರ್ಮಾಣದ ಕಾರ್ಯವನ್ನ ಕೈಗೊಂಡಿದೆ.
ಇದೆಲ್ಲ ಯಶಸ್ವಿ ಆತಂತಂದ್ರ 2027 ಆಗಸ್ಟ್ 15ರಂದು ಮೊದಲ ಹಂತದ ಭಾರತದ ಬುಲೆಟ್ ಟ್ರೈನು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಂಭವ ಇದೆ. ಹೀಗಾಗಿ ನಮ್ಮದು ಬುಲೆಟ್ ರೈಲಿನ ವೇಗ ಎಷ್ಟು? ಇದು 320 ಕಿಲೋಮೀಟರ್. ಸಂಚಾರ ಮಾಡುವಂತ ಮಾರ್ಗ ಮುಂಬೈ ಟು ಅಹಮದಾಬಾದ್. ಪ್ರಶ್ನೆ ಸಂಖ್ಯೆ 8. ಗೋ ಕೇರ್ ಇಂಡಿಯಾ ಎನ್ವೈರ್ಮೆಂಟ್ ಎಕ್ಸಲೆನ್ಸ್ ಅವಾರ್ಡ್ 2025 ಈ ಪ್ರಶಸ್ತಿಯನ್ನು ಪಡೆದ ಸಾರಿಗೆ ಸಂಸ್ಥೆ ಯಾವುದು? ಆ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. 9. ಜಗತ್ತಿನ ಅತಿ ದೊಡ್ಡ ಶಿವಲಿಂಗ ಸ್ಥಾಪನೆಯನ್ನ ಎಲ್ಲಿ ಮಾಡಲಾಯಿತು? ಜಗತ್ತಿನ ಅತಿ ದೊಡ್ಡ ಶಿವಲಿಂಗ ಮೂರ್ತಿಯನ್ನ ಬಿಹಾರದ ಪೂರ್ವ ಚಂಪಾರಣ್ಯ ಜಿಲ್ಲೆಯ ಮೋತಿಹಾರ್ನಲ್ಲಿರುವಂತಹ ವಿರಾಟ್ ರಾಮಾಯಣ್ ದೇವಾಲಯದ ಬಳಿ ಶಿವಲಿಂಗವನ್ನ ಸ್ಥಾಪನೆಯನ್ನ ಮಾಡಲಾಯಿತು. ಇದರ ಎತ್ತರ 33 ಅಡಿ ಎತ್ತರವನ್ನ ಒಳಗೊಂಡಿದೆ. ಇದರ ತೂಕ 210 ಮೆಟ್ರಿಕ್ ಟನ್ನವನ್ನ ತೂಕವನ್ನ ಒಳಗೊಂಡಿದೆ. ಈ ಒಂದು ಶಿವಲಿಂಗವನ್ನ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ರಚನೆಯನ್ನ ಮಾಡಲಾಯಿತು. ಓಕೆನಾ? ಆ ಶಿವಲಿಂಗದ ಎತ್ತರ, ತೂಕ ಮತ್ತು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಎಂಬುದನ್ನ ನೀವು ಗಮನಿಸಬೇಕು. 10. ಎರಡನೆಯ ಜಾಗತಿಕ ಬೌದ್ಧ ಶೃಂಗಸಭೆ ಎಲ್ಲಿ ನಡೆಯಿತು? ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟವು 2026 ಜನವರಿ 24 ಮತ್ತು 25ರಂದು ನವದೆಹಲಿಯಲ್ಲಿ ಇದನ್ನ ಆಯೋಜನೆಯನ್ನ ಮಾಡಿವೆ. ಈ ಒಂದು ಶೃಂಗಸಭೆಯ ಧ್ಯೇಯ ವಾಕ್ಯ ಸಾಮೂಹಿಕ ಬುದ್ಧಿವಂತಿಕೆ, ಯುನೈಟೆಡ್ ವಾಯ್ಸ್ ಮತ್ತು ಪರಸ್ಪರ ಸಹಬಾಳ್ವೆ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ಶೃಂಗಸಭೆಯನ್ನ ದೆಹಲಿಯಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. 11. CRMFR ಸಂಸ್ಥೆಯು ಭಾರತದ ಮೊದಲ ಹೈಡ್ರೋಜನ್ ಸಂಕೋಚಕ ವಿತರಕ ವ್ಯವಸ್ಥೆಯ ಸುರಕ್ಷಿತ ಮೌಲ್ಯಮಾಪನವನ್ನ ನಡೆಸುವಂತ ಕೆಲಸವನ್ನ ಮಾಡಿದೆ. 12. ಪ್ರಪಂಚದಲ್ಲಿ ಅತಿ ಹೆಚ್ಚು ಕೋಕೋ ಉತ್ಪಾದನೆ ಮಾಡುವಂತಹ ದೇಶ ಯಾವುದು? ಆ ದೇಶ ಎವರಿ ಕೋಸ್ಟ್ ಅಂತೇಳಿ. ಈ ಕೆಳಗಿನ ಯಾವ ದೇಶವನ್ನ ಕಾಫಿ ಜಗತ್ತಿನ ರಾಜ ಎಂದು ಕರೆಯಲಾಗುತ್ತದೆ? ಅದಕ್ಕೆ ಉತ್ತರ ಬ್ರೆಜಿಲ್ ದೇಶ. ನೆಕ್ಸ್ಟ್ ಒನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ಖಂಡ ಯಾವುದು? ದಕ್ಷಿಣ ಅಮೆರಿಕ ಖಂಡ. 5. ಗಾನ್ ನೆಗೆ ಹಬ್ಬವನ್ನ ಭಾರತದ ಯಾವ ರಾಜ್ಯದಲ್ಲಿ ಆಚರಣೆಯನ್ನ ಮಾಡಲಾಗ್ತದೆ? ಮಣಿಪುರ. 16. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಾಗೋಬ ಜನತಾ ಉತ್ಸವವನ್ನ ಆಚರಣೆಯನ್ನ ಮಾಡಲಾಯಿತು? ತೆಲಂಗಾಣ. 17. ಟ್ರಾಜನ್ 155 mm ಟೋಲ್ಡ್ ಆರ್ಟಿಲರಿ ಗನ್ ವ್ಯವಸ್ಥೆಯನ್ನ ಭಾರತ ಮತ್ತು ಯಾವ ದೇಶ ಅಭಿವೃದ್ಧಿಯನ್ನ ಪಡಿಸಿದೆ? ಭಾರತ ಮತ್ತು ಫ್ರಾನ್ಸ್ ಈ ಒಂದು ಗನ್ ಅನ್ನ ಅಭಿವೃದ್ಧಿಯನ್ನ ಪಡಿಸಿವೆ. 18. ರಾಜಸ್ಥಾನದ ಪಶ್ಚಿಮ ಗಡಿಯಲ್ಲಿ ಯಾವ ಸಶಸ್ತ್ರ ಪಡೆ ಆಪರೇಷನ್ ಸದರ್ ಹವಾ ನಡೆಸಿದೆ? ಇದನ್ನ ಗಡಿ ಭದ್ರತಾ ಪಡೆ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿವೆ. ರಾಕೆಟ್ ಘಟಕಗಳಿಗಾಗಿ ಭಾರತದ ಅತಿ ದೊಡ್ಡ ಲೋಹದ 3D ಮುದ್ರಣ ಯಂತ್ರವನ್ನ ಯಾವ ಸಂಸ್ಥೆ ಪ್ರಾರಂಭವನ್ನ ಮಾಡಿದೆ? IIT ಹೈದರಾಬಾದ್. ನೆಕ್ಸ್ಟ್ ಒನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಟ್ರೋಫೆಕ್ಸ್ 25 ಎಂದರೇನು? ಇದು ಭಾರತೀಯ ನೌಕಾಪಡೆಯ ಅತಿ ದೊಡ್ಡ ದ್ವೈವಾರ್ಷಿಕ ಕಡಲು ವ್ಯಾಯಾಮ ಆಗಿದೆ. ನೆಕ್ಸ್ಟ್ ಒನ್. ಕಹಳರಿ ಪಯಟು ಯಾವ ರಾಜ್ಯದ ಸಾಂಪ್ರದಾಯಿಕ ಸಮರ ಕಲೆಯಾಗಿದೆ? ಇದು ಕೇರಳ ರಾಜ್ಯದ ಸಮರ ಕಲೆ ಆಗಿದೆ. 22. 2026 ಆವೃತ್ತಿಯ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಲ್ಲಿ ಮಹಿಳೆಯರ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದವರು ಯಾರು? ಯಾನ್ಸೆ ಯಂಗ್ ಅಂತೇಳಿ. 23. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2024-25ನೇ ಸಾಲಿನ ಅನುಷ್ಠಾನಕ್ಕಾಗಿ ರಾಜ್ಯದ ಕೃಷಿ ಇಲಾಖೆಯು ದೇಶದಲ್ಲಿ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ? ಅದು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ.
24. 2026 ಕುವೆಂಪು ಸದ್ಭಾವನಾ ಪ್ರಶಸ್ತಿಯನ್ನ ಯಾರಿಗೆ ಪ್ರದಾನ ಮಾಡಲಾಗಿದೆ? ಶ್ಯಾಮ್ ಸುಂದರ್ ಹೆಗಡೆ. 25. ನರೇಗಾ 2019ರಿಂದ 2025 ಅವಧಿಯಲ್ಲಿ ರಾಜ್ಯದಲ್ಲಿ ಅಂದಾಜು 669.92 ಕೋಟಿ ಮೊತ್ತದ ಅಕ್ರಮ ನಡೆದಿರುವುದು ಗೋಚರನಿಗೆ ಕಂಡು ಬರ್ತಾ ಇದೆ. ಹೀಗಾಗಿ ಆ ಅಕ್ರಮ ಹಣದ ಮೊತ್ತದ ವಿಚಾರದಲ್ಲಿ ಕರ್ನಾಟಕ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು 1ನೇ ಸ್ಥಾನ ಮತ್ತು 2ನೇ ಸ್ಥಾನ ಅಂತಂದ್ರ ಅದು ತಮಿಳುನಾಡು ಮತ್ತು ಆಂಧ್ರದಲ್ಲಿ ಅತಿ ಹೆಚ್ಚು ಅಕ್ರಮದ ಹಣ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಒನ್, ಐತಿಹಾಸಿಕ ಲಕ್ಕುಂಡಿ ಗ್ರಾಮದ 44 ತಾಣಗಳನ್ನ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗುತ್ತಿದೆ. 27. ಸರ್ಕಾರಿ ಕಚೇರಿಯಲ್ಲಿ ಕಡತ ತ್ವರಿತ ವಿಲೇವಾರಿಗೆ ತಂತ್ರಜ್ಞಾನದ ಸಮರ್ಪಕ ಬಳಕೆಗೆ ಒತ್ತು ಪರಿಣಾಮ ಈ ಆಫೀಸಿನ ಬಳಕೆಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ 2ನೇ ಸ್ಥಾನವನ್ನ, ಬೆಂಗಳೂರು ನಗರ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಸೆಮೋಳಿ ಇಲ್ಲೈಕೈ ವಿರದ್ದು ಅಂದ್ರ ಶಾಸ್ತ್ರೀಯ ಭಾಷಾ ಸಾಹಿತ್ಯ ಪ್ರಶಸ್ತಿಯನ್ನ ಯಾವ ರಾಜ್ಯ ನೀಡುವುದಾಗಿ ಘೋಷಣೆಯನ್ನ ಮಾಡಿದೆ? ಅದು ತಮಿಳುನಾಡು ರಾಜ್ಯ ಸರ್ಕಾರ. ಇದು ಹಿಂದಿಯೇತರ ಭಾಷೆಯಲ್ಲಿ ರಚಿತವಾದ ಅತ್ಯುತ್ತಮ ಕೃತಿಗಳಿಗೆ ನೀಡುವಂತ ವಾರ್ಷಿಕ ಪ್ರಶಸ್ತಿ ಆಗಿದೆ. ಇಷ್ಟು ವಿದ್ಯಾರ್ಥಿಗಳೇ 19/1/2026 ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯೊಳಗ 20/1/2026 ಪ್ರಚಲಿತ ಘಟನೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.